ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗನ್ನು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ದುಡ್ಡು ಕೊಟ್ಟರು ಸಿಗಲಾರದಂಥ ವಸ್ತುಗಳು ಯಾವುದ್ಯಾವುದಪ್ಪ ಅಂತ ಹೇಳ್ಕೊಡ್ತೀನಿ. ದುಡ್ಡು ಕೊಟ್ಟು ಇಂಥದ್ದೆಲ್ಲ ನಮಗೆ ಸಿಗುತ್ತೆ ಅನ್ನೋದಾಗಿದ್ದರೆ ನಾವು ಭೂಮಿ ಮೇಲೆ ಒಂದೇ ಕಾಲಲ್ಲಿ ನಿಂತಿರ್ತಿದ್ವಿ. ಯಾವಾಗ್ಲೂ ತಲೆ ಮೇಲೆ ನಡೀತಾ ಇರ್ತಿದ್ವಿ. ಅಯ್ಯೋ ದುಡ್ಡು ಕೊಟ್ಟರೆ ಇದೆಲ್ಲ ಸಿಗುತ್ತಪ್ಪ ನಮಗೆ, ಇನ್ನೇನು ಬೇಕು ಅಂತ. ನಾವು ದುಡ್ಡು ಕೊಟ್ರು ಎಷ್ಟೇ ಕೋಟಿ 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 ಇದ್ರೂ ಬಡವಾಗಲಿ ಶ್ರೀಮಂತ ಆಗಲಿ ದುಡ್ಡಿದ್ದ ತಕ್ಷಣ ಇವೆಲ್ಲ ಸಿಗ್ಬಿಡುತ್ತೆ ಅನ್ನೋದಾಗಿದ್ರೆ ನಮ್ಮನ್ನು ಭೂಮಿ ಮೇಲೆ ನಾವಾಗೇ ಇರ್ತಿತ್ತಿಲ್ವೇನೋ. ಅದನ್ನು ನಾವು ಪಡ್ಕೊಳ್ಳೋಕ್ಕೂ ಆಗಲ್ಲ. ಅದು ಯಾವುದ್ಯಾವುದು ಅಂತ ಫಸ್ಟ್ ನಾನು ತಿಳಿಸ್ಕೊಡ್ತೀನಿ. ಮಾನ 3 ಕಾಸು ಗರಾಜಾದರೆ ಮತ್ತೆ ಅದು ಸಿಗುತ್ತೆ ನಮಗೆ. ಮಾನ ಹೋಯಿತು ಅಂದರೆ ಕೋಟಿ ಕೊಟ್ಟರು ಆ ಮಾನ ವಾಪಸ್ ಪಡ್ಕೊಳಕ್ಕಾಗಲ್ಲ ನಮಗೆ. ನಾವು ಎಷ್ಟೇ ಟ್ರೈ ಮಾಡಿದ್ರೂ ಅದು ವಾಪಸ್ ಬರುತ್ತೆ ಅಂತಂದರೆ. ಆಮೇಲೆ ಎರಡನೇದು ಬಂದು ಮಾನ ಮರ್ಯಾದೆ ಎರಡೂ ಹೋಯ್ತು ಅಂದರೆ ರೋಡಲ್ಲಿ ಒಬ್ಬರು ಹರಾಜು ಹಾಕಿದ್ರೋ ಇಲ್ಲ ನಾವೇನೋ ಮಾಡಿ ತಪ್ಪಾಗಿ ಸಿಗಾಕೊಂಡ್ವೋ ಇಲ್ಲ ಏನೋ ಒಂದು ನಮ್ಮ ಮರ್ಯಾದೆ ಬೀದಿಲಿ ಹೋದ್ಮೇಲೆ ಅದನ್ನು ವಾಪಸ್ಸು ನಾವು ತೊಗೊಳಕ್ಕಾಗತ್ತಾ? ಅದು ಯಾವಾಗಲೂ ಅದರಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ದೇ ಇರುತ್ತೆ. ಮಾನ ಮರ್ಯಾದೆ ಹೋದ್ಮೇಲೆ ಅದಿದ್ದು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಇದ್ದಾಗ ಉಳಿಸ್ಕೊಂಡ್ಬಿಡ್ಬೇಕು. ಒಂದು ಗೌರವ ಕೊಡಬೇಕು ಅನ್ನೋದ್ರ ಮಟ್ಟಿಗೆ ಅದನ್ನು 3 ಕಾಸು ಗರಾಜು ಹಾಕ್ಬಿಟ್ರು ಯಾರೇ ಆಗಿರ್ಬೋದು, ಒಂದು ಮಾನ ಮರ್ಯಾದೆ ತೆಗೆದುಬಿಟ್ರೆ ಇನ್ನದು ರಿಟರ್ನ್ ನಮಗೆ ಬರಲ್ಲ. ಮೂರನೇದು ಗುಣ ನಮ್ಮನ್ನು ನೋಡಿ ಕಲಿಬೇಕು. ಒಬ್ಬರು ನೋಡಿ ನಾವು ಕಲಿಬೇಕು ಅಲ್ವಾ? ಗುಣ ಅಷ್ಟೇ, ಅದು ಬರಲ್ಲ. ಎಲ್ಲ ಸಂಸ್ಕಾರ ನಾವು ಹೇಗೆ ಕಲಿತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದೂ ನಾವು ಕಲಿಬೇಕು. ಕಲ್ತ್ರೇ ಅದು ಬರೋದು. ಒಬ್ಬರ ಹತ್ರ ನಾವು ಹೆಸರು ತೊಗೋಬೇಕು ಅಂದರೆ ನಮ್ಮಲ್ಲಿರೋ ಗುಣ, ನಡತೆ. ನಾವು ನಡೆಯೋವಂಥ ನಡತೆ ಹೇಗಿರಬೇಕು ಅಂದರೆ 4 ಜನ ಕೈ ಮುಗಿಯೋಂಗಿರಬೇಕು. ಕೆಟ್ಟ ದಾರಿ 5 ನಿಮಿಷಕ್ಕೆ ತುಣಿತೀವಿ, ಮತ್ತೆ ಆ ಒಳ್ಳೆ ದಾರಿಗೆ ನಾವು ಬರಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಮಾನ ಮರ್ಯಾದೆ ಗುಣ ನಡತೆ ಇದಿಷ್ಟು ನಮಗೆ ನೀಟಾಗಿರಬೇಕು. ಹಾಗೆ ನೈಜಿಕತೆ ಅಂದರೆ ನಮ್ಮಲ್ಲಿರೋ ಒಂದು ಒಳ್ಳೆತನ ನಾವು ಹೇಗಿರಬೇಕು ಅಂದರೆ ನಮ್ಮನ್ನು ನೋಡಿ ಅವ್ರು ನಮ್ಮ ಮಾತಾಡಬೇಕಾದ್ರೂ ಹೆದರ್ಕೋಬೇಕು. ತೂಕವಾದ ಹೆಂಗಸವರು ತೂಕವಾದ ಗಂಡು ಮಕ್ಕಳವರು ಅನ್ನೋ ಮಟ್ಟಿಗೆ ಇರಬೇಕು. ಪ್ರೀತಿನೂ ಅಷ್ಟೇ, ಒಬ್ಬರ ಮೇಲೆ ಹುಟ್ಟಕ್ಕೆ ಸಾಧ್ಯ. ಆ ಪ್ರೀತಿನ ಹುಟ್ಟಿದ್ನ ಆ ಕ್ಷಣಕ್ಕೆ ನಾವು ದೂರ ಮಾಡಿಕೊಂಡ್ರೆ ಮತ್ತೆ ಆ ಪ್ರೀತಿ ನಮಗೆ ಸಿಗುತ್ತೆ ಅನ್ನೋದು ಭ್ರಮೆ. ಎಲ್ಲ ಒಂದೊಂದೇ ಸಲ ಫ್ರೆಂಡ್ಸ್ ಇರುವಂಥದ್ದು, ಎಲ್ಲ ಒಂದೊಂದೇ ಸರಿ. ಮಾನ ಮರ್ಯಾದೆ ಗುಣ ನಡತೆ ನೈಜಿಕತೆ ಪ್ರೀತಿ ಇದೆಲ್ಲ ಒಂದೇ. ಒಂದು ಸಲ ಹೋದರೆ ಮತ್ತೆ ಅದು ಎಷ್ಟೇ ಆದರೂ ಅದೊಂಥರ ಕಪ್ಪು ಚುಕ್ಕಿ ಇದ್ದಂಗೆ. ಮತ್ತು ಹಾಗೆ ಗೌರವ ನಾವು ಕೊಟ್ಟು ತೊಗೋಬೇಕು, ಕೇಳಿ ತಗೋಬಾರದು ಯಾವತ್ತೂ ಅಷ್ಟೇ. ಅವರು ಪ್ರೀತಿಯಿಂದ ಗೌರವ ಕೊಡ್ತಾರೆ ನೋಡ್ರಿ, ಆ ಗೌರವಕ್ಕೆ ಒಂದು ವ್ಯಾಲ್ಯೂ ತೂಕ ಇರುತ್ತೆ. ಹಾಗೆ ನಂಬಿಕೆ, ಮನುಷ್ಯನಲ್ಲಿ ಒಂದು ಸಲ ನಂಬಿಕೆ ಹೋಯ್ತು ಅಂದರೆ ಖಂಡಿತ ಮತ್ತೆ ಇನ್ನು ನಂಬಿಕೆ ಓಡಲ್ಲ. ನಾನು ಮೋಸ್ಟ್ಲಿ ಈ ವಿಡಿಯೋನ ತುಂಬ ಸಲ ನಾನು ಮಾಡಿದ್ದೀನಿ. ಅದನ್ನು ನಂಬಿಕೆ ಮನುಷ್ಯನಲ್ಲಿ ಯಾರೇ ಆದಷ್ಟು ಒಂದು ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಆ ಮನುಷ್ಯ ಯಾವ ಟೈಮಲ್ಲಿ ಆ ನಂಬಿಕೆನ ಕಳ್ಕೊಂಡಿರ್ತಾರೆ ಮತ್ತೆ ಆ ನಂಬಿಕೆ ಕಳಿಸ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಆ ನಂಬಿಕೆ ಮತ್ತೆ ಬರಲ್ಲ. ಅವನು ಏನೇ ಅಲ್ಲಿ ಸತ್ಯ ಹೇಳ್ತಾಯಿದ್ರು ಮತ್ತು ಆ ನಂಬಿಕೆ ಹುಟ್ಟಲ್ಲ, ಬರಲ್ಲ ಅದು. ಹಾಗೆ ಸಹನೆ, ಯಾರಿಗೆ ಅಷ್ಟು ತಾಳ್ಮೆ ಸಹನೆ ಕಳ್ಕೊಂಬಿಟ್ರಂತೂ ಮುಗೀತು. ತಾಳ್ಮೆ ಸಹನೆ ಕಳಿಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಎಲ್ಲನೂ ಅಷ್ಟೇ, ಏನೋ ಬಾಯಿ ಬಂದಂಗೆ ಮಾತಾಡ್ಬಿಡೋದು, ಬಾಯಿ ಬಂದಂಗೆ ಹೇಳ್ಬಿಡೋದು, ಬಾಯಿ ಬಂದಂಗೆ ನಾವು ಹೆಂಗೆ ಬೇಕು ಹಂಗೆ ಇದು ಮಾಡಿಬಿಡೋದು, ಈ ಥರ ಎಲ್ಲ ಮಾಡ್ತೀವಿ. ಆವಾಗ ನಮ್ಮಲ್ಲಿರುವಂಥ ತಾಳ್ಮೆ ಅನ್ನೋದನ್ನ ನಾವು ಕಳ್ಕೊಬಿಡ್ತೀವಿ. ತಾಳ್ಮೆ ಅನ್ನೋದು ಮನುಷ್ಯನಿಗೆ ಒಂದು ಸಲ ಕೆಟ್ಕೊಂಡ್ಬಿಟ್ರೆ ಅದು ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಿಲ್ಲಿಸ್ತದೆ. 1 ವಿಷಯ ಹೋಗಿ 9 ವಿಷಯ ಹೋಗಿ ಮತ್ತೆ ಅದು ಎಲ್ಲೆಲ್ಲೋ ಬಂದು ನಿಂತ್ಕೊಳ್ಳುತ್ತೆ. ಸಂಸ್ಕಾರ ಅದು ನಮ್ಮ ಎಲ್ಲ ಪ್ರತಿಯೊಂದು ಹೆಜ್ಜೆಲೂ ಇರಬೇಕು ಅಲ್ವಾ? ಅಂದರೆ ಮಾನ ಮರ್ಯಾದೆ ಗುಣ ನಡತೆ ನೈಜಿಕತೆ ಪ್ರೀತಿ ಗೌರವ ನಂಬಿಕೆ ಸಹನೆ ಸಂಸ್ಕಾರ ಇದಿಷ್ಟು ನಮ್ಮಲ್ಲಿದ್ದರೆ ಎಲ್ಲೂ ನಾವು ತಲೆ ತಗ್ಸೋ ಅಂಥ ಅವಶ್ಯಕತೆ ಇರಲ್ಲ. ಎಲ್ಲೂ ನಮ್ಮ ವ್ಯಾಲ್ಯೂನ ನಾವು ಕಳ್ಕೊಳ್ಳೋವಂಥದ್ದು ಇರೋದಿಲ್ಲ. ಇದೊಂದು ಪ್ರತಿಯೊಂದು ನಮಗೆ ನಮ್ಮ ನಡೆ ನುಡಿಲಿರಬೇಕು, ನಮ್ಮಲ್ಲಿ ಇದಿರಬೇಕು. ಇದನ್ನು ಒಂದು ಸಲ ನಾವು ಇದನ್ನು ಕಳ್ಕೊಂಬಿಟ್ವಿ ಅಂದರೆ ಮತ್ತೆ ಅದು ಇವಿಷ್ಟು ನಮ್ಮ ಲೈಫಲ್ಲಿ ಬರೋಕ್ಕಾಗಲ್ಲ. ಅದೆಲ್ಲ ಒಂದೊಂದು ಕಪ್ಪು ಚುಕ್ಕಿಯಾಗೆ ಉಳ್ಕೊಳ್ಳುತ್ತೆ. ಮರ್ಯಾದೆ ಹೋದರೆ ಮತ್ತೆ ಬರಲ್ಲ, ಮಾನ ಹೋದರೂ ಬರೆಯಲ್ಲ, ಗುಣ ನಡತೆ ಪ್ರೀತಿ ಹೋದರೂ ಬರಲ್ಲ, ಮಾತು ಹೋದರೆ ಬರಲ್ಲ, ಯಾವುದು ಆಡಿದ ಮಾತು ವಾಪಸ್ ಬರಲ್ಲ. ಎಲ್ಲ ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುತ್ತೆ.
4 ಜನ ಮುಂದೆ ನಾವು ತಲೆ ತಗ್ಸೋ ರೀತಿಲಿ ಇಟ್ಕೊಳ್ಳುತ್ತೆ. ಇವೆಲ್ಲ ನಮಗೆ ಬೇಕು ಅಂದರೆ ನಾವೆಲ್ಲದರಲ್ಲೂ ಸಹನೆಯಲ್ಲಿರಬೇಕು, ತಾಳ್ಮೆಯಲ್ಲಿರಬೇಕು. ಒಂದು ಎಲ್ಲಿ ಮಾತಾಡಬೇಕಾದ್ರೆ ನೋಡಿ 10 ಸಲ ಯೋಚನೆ ಮಾಡಿ ನಾವು ಮಾತಾಡಬೇಕು. ಒಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ಅಂದರೆ, ಯಾಕಂದರೆ ಒಬ್ಬರು ಮರ್ಯಾದೆ ತೆಗೆಯೋದು 10 ನಿಮಿಷದ ಕೆಲಸ. ಆ ಮರ್ಯಾದೆನ ಅವ್ರಿಗೆ ಕೊಡಬೇಕಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಯಾರನ್ನು ರೋಡಲ್ಲಿ ನಿಂತ್ಕೊಂಡು ಒಂದು ಮಾತಾಡ್ಬಿಡ್ತೀವಿ, ಆ ಮಾತನ್ನು ಆಡಿ ಅವ್ರ ಮನಸ್ಸಿಗೆ ಅವ್ರಿಗೆ ನೋವು ಮಾಡ್ತೀವಿ. ಮತ್ತೆ ಅದನ್ನು ಸರಿಪಡಿಸ್ತೀವಿ ಅಂದರೆ ಖಂಡಿತ ಅದನ್ನು ಸರಿಪಡ್ಸೋಕ್ಕಾಗಲ್ಲ. ಯಾಕಂದರೆ ಒಂದ್ಸಲ ಮನಸ್ಸು ಒಡೆದೋಯ್ತು ಅಂದರೆ ಮತ್ತೆ ಅದನ್ನು ಎಂದಿಗೂ ಸೇರ್ಸೋಕ್ಕಾಗಲ್ಲ. ಹಾಗೆ ಒಬ್ಬರ ಮರ್ಯಾದೆ ತೆಗೆಯೋದೇ ಆಗಲಿ, ಒಬ್ಬರನ್ನ ಹೇಗೆ ಬೇಕಾಗಿರೋ ಹೀಯಾಳ್ಸೋದೇ ಆಗಲಿ, ಒಬ್ಬರ ನಡತೆ ಬಗ್ಗೆ ಮಾತಾಡೋದೇ ಆಗಲಿ, ಅವ್ರ ಒಂದು ಪ್ರೀತಿ ಬಗ್ಗೆ, ಅವರ ಗೌರವದ ಬಗ್ಗೆ ಮಾತಾಡೋದಾಗಲಿ, ಅದನ್ನೆಲ್ಲ ಮಾಡಿಕೊಂಡು ಅವ್ರ ಮರ್ಯಾದೆ ತೆಗೆದುಬಿಟ್ರೆ ಮತ್ತು ನಾವು ನಮ್ಮ ಹತ್ರ ದುಡ್ಡಿದ್ರೂ ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ. ನಮ್ಮಲ್ಲಿರುವಂಥ ನಾವು ಎಲ್ಲನೂ ಕಳ್ಕೊಂಬಿಟ್ರೆ ನಾವು ದುಡ್ಡಿದೆ ನಾವು ಅದನ್ನು ವಾಪಸ್ ತರ್ತೀವಿ ಅನ್ನೋದು ಖಂಡಿತ ಆಗದೇ ಇರೋವಂಥ ಮಾತು. ನಿಜ ಅಲ್ವಾ? ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಹೆಚ್ಚಿನ ಸಪೋರ್ಟು ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋಗಳಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆನೂ ಕೇಳ್ತೀನಿ. ಹಾಗೆ ಫ್ರೆಂಡ್ಸ್, ಯಾವುದನ್ನು ದುಡ್ಡು ಕೊಟ್ಟು ನಾವು ಅದನ್ನು ತಗೊಳಕ್ಕಾಗದೇ ಇರೋವಂಥದ್ದು, ದುಡ್ಡು ಕೊಟ್ಟು ತಗೊಳಕ್ಕಾಗದೇ ಇರೋವಂಥದ್ದೇ ಇವು ಅಲ್ವಾ? ಇವಿಷ್ಟುಗಳು. ಯಾರು ಕೋಟಿ ಇದ್ದರೆ ಏನು ಪ್ರಯೋಜನ? ಅವ್ನ ನಡೆದೇ ಸರಿ ಇಲ್ಲ ಅಂದರೆ, ಅವನಲ್ಲಿ ಗುಣ ಸರಿ ಇಲ್ಲ ಅಂದರೆ, ಅವನಲ್ಲಿ ಗೌರವ ಇಲ್ಲ ಅಂದರೆ, ಅವನಲ್ಲಿ ಮಾನ ಮರ್ಯಾದೆನೇ ಇಲ್ಲ ಅಂದರೆ ಆ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಪ್ರತಿಯೊಂದು ಹೆಜ್ಜೆಲ್ಲೂ ಸಂಸ್ಕಾರ, ಸಹನೆ ಇವೆಲ್ಲನೂ ತುಂಬ್ಕೋಬೇಕು. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಇದಿದ್ರೇ ಅವರಿಗೆ ಗೌರವ. ಅವರು ಏನು ಬೇಕಾದ್ರೂ ಚಟಗಳನ್ನ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ದುಡ್ಡಿದ್ದ ತಕ್ಷಣ ಅದೆಲ್ಲ ಬರುತ್ತೆ ಅಂತಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇದಿಷ್ಟು ನಮ್ಮಲ್ಲಿದ್ದರೆ ಯಾರೂ ನಮಗೆ ಬೆರಳು ಮಾಡಿ ತೋರ್ಸೋಕ್ಕಾಗಲ್ಲ. ನಾನು ದುಡ್ಡು ಇಟ್ಟಿದ್ದೀನಿ. ಯಾವ ದುಡ್ಡು ಫ್ರೆಂಡ್ಸ್? ಮೊರಣಿ ಮಣ್ಣಾಗಿ ಹೋದರೆ ದುಡ್ಡೇ ನಮ್ಮ ಜೊತೆ ಬರೋಲ್ಲ. ನಾವು ಕಲಿಯೋವಂಥ ಸಂಸ್ಕಾರನೇ ನಮ್ಮ ಜೊತೇಲಿ ಬರುವಂಥದ್ದು. ನಮ್ಮಲ್ಲಿರೋ ನಡೆ ನುಡಿ, ನಾವು ಎಲ್ಲಿವರೆಗೂ ನಮ್ಮ ಮಾನ ಮರ್ಯಾದೆನ ಉಳಿಸ್ಕೋತೀವೋ, ನಮ್ಮ ಗೌರವಗಳನ್ನ ಉಳಿಸ್ಕೋತೀವೋ, ತೂಕವಾಗಿರ್ತೀವೋ ಅಲ್ಲಿವರೆಗೂ ನಮಗೆ ಬೆಲೆ. ಒಂದು ಮನುಷ್ಯ ಸತ್ತು ಹೋದ್ರೂ ಬೆಲೆ ಕೊಡ್ತಾನೆ ಅಂತಂದರೆ ಅವನಿಗೆ ದುಡ್ಡಿಗೆ ಬೆಲೆ ಕೊಡೋಲ್ಲ, ಅವನಲ್ಲಿರುವಂಥ ಒಳ್ಳೆ ಗುಣಗಳಿಗೆ ಬೆಲೆ ಕೊಡ್ತಾರೆ. ಆದರೆ ಕೆಲವರು ದುಡ್ಡೇ ಪ್ರಪಂಚ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಅದೇ ಜೀವನ, ಅದೇ ಎಲ್ಲ ಅಂತ ಅಂದ್ಕೊತಾರೆ. ಖಂಡಿತ ಅದು ಯಾವುದೂ ಅಲ್ಲ. ದುಡ್ಡಿದ್ದರೆ ನೀನು ಏನೋ ಸಂಪಾದನೆ ಮಾಡೋಕ್ಕಾಗಲ್ಲ. ನಿನ್ನ ಮರ್ಯಾದೆನ ಯಾರೋ ತೆಗೆದ್ರು ಆಗ ನೀನು ಮರ್ಯಾದೆ ವಾಪಸ್ ಬರುತ್ತಾ? ನೀನು ದುಡ್ಡಿದ್ದ ತಕ್ಷಣ ಅದು ಗೌರವ ವಾಪಸ್ ಸಿಗುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಜೀವನದಲ್ಲಿ ಎಲ್ಲನೂ ಕಲಿಬೇಕು.